ಚಿರಂಜೀವಿಯಾದ ವಿಶಾಲ್ ಅಪಾಯ ಆಗುವಂತ ಪರಿಸ್ಥಿತಿಯಲ್ಲಿ ತನ್ನ ರಕ್ತಕ್ಕೋಸ್ಕರ ತ್ಯಾಗ ಮಾಡ್ಬೇಕಾಗಿ ಬಂದು ರೂಪ ಭೇದ ಶಾಪಗ್ರಸ್ತ ಆಗುವಂತ ಅವಕಾಶ ಇದೆ. ಸುಮನಾ, ಅದ್ ಹೇಗೆ ಓದ್ಬಿಟ್ಟೆ ನೀನು? ನಮಗ್ ಒಂದಕ್ಷರನೂ ಕಾಣಿಸ್ಲಿಲ್ಲ ಗೊತ್ತಾ? ಸ್ಪಷ್ಟವಾಗಿ ಕಾಣಿಸ್ತಿದೆ, ಅದಕ್ಕೆ ಓದ್ದೆ. ನೀವು ಹತ್ರ ಬಂದ್ರೆ ಓದ್. ಈಗ ಕಾಣಿಸ್ತಿಲ್ಲ? ಇರೋದಿಲ್ಲ. ಈ ದೀಪ ಆರ್ ಹೋಗಿದೆ, ಇನ್ನು ಕಾಣಿಸೋದಿಲ್ಲ, ಯಾರಿಗೂ ಕಾಣಿಸೋದಿಲ್ಲ. ರಕ್ತಕ್ಕೋಸ್ಕರ ತ್ಯಾಗ ಅಂದ್ರೆ ಏನ್ ಗುರುಗಳೇ? ಈಗ ಹೇಳಿದ್ರೆ ಯಾರಿಗೂ ಏನೂ ಅರ್ಥ ಆಗೋದಿಲ್ಲ. ಮುಂಬರುವ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಸ್ವಾಮೀಜಿ, ನನ್ ಗಂಡಂಗೇನಾದ್ರೂ ಆದ್ರೆ ನಾನಷ್ಟೇ ಅಲ್ಲ, ಈ ಮಕ್ಕಳಿಗೂ ತುಂಬಾ ಅನ್ಯಾಯ ಆಗುತ್ತಲ್ವಾ ಸ್ವಾಮೀಜಿ? ಈ ಎಳೆ ಮಕ್ಕಳಿಂದಾನೆ ವಿಶಾಲನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಗ ಏನ್ ಮಾಡ್ತೀಯನ ಏನಿ? ನೈನಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಆ ವಿಶಾಲಾಕ್ಷಮ್ಮನ್ನ ನಂಬ್ಕೊಂಡವ್ರು ನೀವು. ಅವಳು ನಿಮ್ ಕೈ ಬಿಡಲ್ಲ ಅನ್ನೋ ಧೈರ್ಯದಲ್ಲಿರಿ. ಹೌದು ನೈನಿ, ಎಲ್ಲ ಒಳ್ಳೇದಾಗತ್ತೆ ಬಿಡು. ಏನ್ ನಡೆಯುತ್ತಾ ನೋಡೋಣ. ವಿಶಾಲ, ನಿನ್ನ ದೃಢತನಾನೇ ನಿನ್ನ ಕಾಪಾಡೋ ಶ್ರೀರಕ್ಷೆ. ಶುಭಂ ಭೂಯಾತ್. ನೀವೇನು ಯೋಚನೆ ಮಾಡ್ತಿರೋ ಹಾಗೆ ನನ್ನ ಮುಂದೆ ನಗ್ನಗ್ತಾ ಇದ್ರು ನಂಗೆ ಗೊತ್ತಾಗುತ್ತೆ ಯಜಮಾನ್ರೆ. ಏನು ಚಿಂತೆ ಮಾಡಬೇಡಿ. ಸುಮ್ಮನೆ ಓದಿರೋದಕ್ಕೆ ಅರ್ಥ ಏನು ಅಂತ ಯೋಚನೆ ಮಾಡ್ತಿದೀಯಾ? ಯಾವ ಥರ ಪರಿಸ್ಥಿತಿ ಬರುತ್ತೋ ಗೊತ್ತಿಲ್ಲ, ಆದರೆ ಆಗ ನೀವು ತ್ಯಾಗ ಮಾಡಬೇಕಾಗಿ ಬರ್ಬೋದು ಅಂತ ಬರ್ದಿತ್ತು. ಯಾರಿಗೋಸ್ಕರ ತ್ಯಾಗ ಮಾಡಬೇಕು? ನಿಮ್ಮ ರಕ್ತಕ್ಕೋಸ್ಕರ, ಅಂದರೆ ನಮ್ಮ ಹೊಟ್ಟೆಲಿ ಹುಟ್ಟಿರೋ ಮಕ್ಳಿಗೋಸ್ಕರ ಅಲ್ವಾ ಯಜಮಾನ್ರೆ? ಸರಿ ನಾನೇ, ಗಾಯತ್ರಿ ಗಾನವಿಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ. ಆದರೆ ಯಾವ ಪ್ರಾಬ್ಲಮ್ ಬರುತ್ತೆ ಅಂತ ಗಾಬರಿ ಆಗ್ತಿದೆ. ಇನ್ನೊಂದು ವಿಷಯ ಯೋಚನೆ ಮಾಡಬೇಕು. ಇಬ್ಬರು ನಮ್ಮ ಮಕ್ಕಳೇ, ಆದರೆ ಗಾಯತ್ರಿ ನಿಮ್ಮ ರಕ್ತ ಅಲ್ಲ. ಅಂದರೆ ಇಲ್ಲಿ ಸಮಸ್ಯೆ ಬರೋದು ಗಾನವಿಗೆ. ಒಂದು ವೇಳೆ ಗಾಯತ್ರಿಗೆ ಪ್ರಾಬ್ಲಮ್ ಅಂದರೆ ನನ್ನ ಹೆತ್ತ ತಾಯಿ ಗಾಯತ್ರಿನೇ ಅನ್ನೋ ವಿಷಯ ನನಗೆ ಗೊತ್ತಾಗ್ಬಿಡುತ್ತೆ. ಈ ನಿಜ ಗೊತ್ತಾಗಬೇಕು ಅಂತಲೇ ಜಾತಕದಲ್ಲಿ ಬರ್ದಿದ್ಯಾ? ಯಾಕೇನು ಹೇಳ್ತಿಲ್ಲ ಯಜಮಾನ್ರೆ? ಅದೇ ನೈನಿ, ನೀನು ಹೇಳಿದ ಕರೆಕ್ಟೆ. ಗಾಯತ್ರಿ ಜೋಗಶಾಸ್ತ್ರಿಗಳು ಮೊಮ್ಮಗಳಾಗಿರೋದ್ರಿಂದ ಅವಳಿಗೇನಾದರೂ ಆಗುತ್ತೆ ಅಂತ ನಾವು ಗಾಬರಿ ಆಗಬೇಕಾಗಿಲ್ಲ. ಗಾನವಿ ಬಗ್ಗೆನೇ ಜಾಸ್ತಿ ಕೇರ್ ತಗೋಬೇಕು ನಾವು. ನೀವು ತ್ಯಾಗ ಮಾಡಿದ್ರೆ ರೂಪಭೇದ ಶಾಪಗ್ರಸ್ತರಾಗ್ತೀರಾ ಅಂತ ಅದರಲ್ಲಿತ್ತು. ರೂಪದಲ್ಲಿ ವ್ಯತ್ಯಾಸ ಬರುತ್ತಾ? ಅಂದರೆ ನನಗದು ಶಾಪವಾಗಿ ಬದಲಾಗುತ್ತಾ? ತ್ಯಾಗ ಮಾಡಿ ನನ್ನ ಮಕ್ಕಳಿಂದ ನಾನು ದೂರ ಇರಬೇಕಾಗುತ್ತಾ? ಯಾಕೆ ಹಾಗೆ ಅನ್ಕೋತೀರಾ ಯಜಮಾನ್ರೆ? ಹೌದು ನೈನಿ, ಶಿವ ಹೇಳಿದಾಗೆ ನಿನಗೂ ಕೂಡ ತೊಂದರೆ ಕೊಟ್ಟವನಾಗ್ತೀನಿ. ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ.
ಏನು ನಡೆಯುತ್ತೋ ನೋಡೋಣ. ನೀವು ಹೇಗಿದ್ರು ನನ್ನ ಗಂಡನೇ. ನನ್ನ ಮಕ್ಕಳಿಗೋಸ್ಕರ ನೀವು ತ್ಯಾಗ ಮಾಡ್ತಿರ್ಬೇಕಾದ್ರೆ ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನೈನಿ, ಜಾತಕದ ಪ್ರಕಾರನೇ ನಡೆಯತ್ತೋ ಅಥವಾ ಬೇರೆಯವ್ರ ಕುತಂತ್ರದಿಂದ ಪ್ರಾಬ್ಲಮ್ ಬರುತ್ತಾ ಅಂತ ಗೊತ್ತಿಲ್ಲ. ಆದರೆ ಹುಷಾರಾಗಿರಬೇಕು. ಗಾನವಿ ಗಾಯತ್ರಿ ಮೇಲೆ ನಾವಿಬ್ರು ಯಾವಾಗಲೂ ಒಂದು ಕಣ್ಣಿಟ್ಟಿರಬೇಕು. ಸರಿ ಯಜಮಾನ್ರೆ. ಎಲ್ಲೋಡು ಗಾಯತ್ರಿ, ಈ ಗೊಂಬೆ ನಿನಗ್ ಬೇಕಾ ಗಾನ್ವಿಗ್ ಬೇಕಾ? ಈ ಗೊಂಬೆ ಚೆನ್ನಾಗಿದೆಯಲ್ಲ ಗಾಯತ್ರಿ, ನಿಂಗ್ ಬೇಕಾ ಗಾನ್ವಿ ನಿನಗ್ ಬೇಕಾ? ಬೇಕಾ? ಏನು ಆಸ್ತಿ ತರ ಹಂಚ್ತಾ ಇದೆಯಲ್ಲ ಮವ? ಹಾಗೇನಿಲ್ಲಪ್ಪ, ಮಕ್ಕಳಿಗೆ ನಾವು ಆಸ್ತಿನಲ್ಲ ಪ್ರೀತಿ ಕೊಡ್ಬೇಕು. ಪ್ರೀತಿನ? ಹೌದು ಅಕ್ಕ, ದೊಡ್ಡವರಾದ್ಮೇಲೆ ಅಷ್ಟು ಕೊಡ್ತೀವಿ ಎಷ್ಟು ಕೊಡ್ತೀವಿ ಅಂತ ನಮ್ಮ ಸ್ವಂತ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಮುಳುಗ್ ಹೋಗಿರ್ತೀವಿ. ಚೆನ್ನಾಗಿ ಹೇಳಿದೆ ಪಾವನಮೂರ್ತಿ. ಥ್ಯಾಂಕ್ಸ್ ಅಕ್ಕ. ವಲ್ಲಭ, ನಾನು ವಿಸಿಲ್ ಹೊಡೆದು ಬರ್ತೀನಿ, ನಿನ್ನ ಮಕ್ಕಳನ್ನ ನೋಡ್ಕೊ. ಎಲ್ಲಿಗೆ ಹೋಗ್ಬಿಟ್ಟ? ವಾಶ್ರೂಮಿಗೆ ಮಾಮ್. ಇವಾಗ ಈ ಮಕ್ಕಳನ್ನ ನಾವು ನೋಡ್ಕೋಬೇಕಂತೆ. ನೋಡ್ಕೋಬೇಕು ಕಣೋ, ಕರುಣೆಯಿಂದ. ಅಂದ್ರೆ ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳು ಹುಟ್ಟಿದ ತಕ್ಷಣ ತಂದೆ ತಾಯಿನ ಕಳ್ಕೊಂಡ್ರು. ಈಗ ಗಾನವಿ ಜೊತೆ ಸೇರಿ ಶ್ರೀಮಂತರಾದ ವಿಶಾಲ್ ಮತ್ತೆ ನಯನಿ ಮುದ್ದಿನ ಮಗಳಾದ್ಲು. ಇದೆ ಮಕ್ಕಳನ್ನ ಕರುಣೆಯಿಂದ ನೋಡ್ಕೊಳ್ಳೋದು ಅಂದ್ರೆ. ಇವರು ಕೂಡ ನಾಳೆ ಅಪ್ಪ ಅಮ್ಮ ಇರಲ್ಲ ಅಂತ ಅನ್ಕೋ. ನಿನಗೆ ಅರ್ಥ ಆಯ್ತಲ್ವಾ? ಅಂದ್ರೆ ಮಾಮ್, ವಿಶಾಲ್ ನೈನಿನ ಸಾಯಿಸ್ಬಿಡ್ತೀರಾ? ಮೆತ್ತಗ್ ಮಾತಾಡೋವಲ್ಲವ. ನಾಲ್ಕು ಗೋಡೆ ಇರೋ ರೂಮಲ್ಲಿ ಮಾತಾಡ್ದೆ ಹಾಲಲ್ಲಿ ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಮಾಮ್, ಏನೋ ದೊಡ್ಡ ಪ್ಲಾನೇ ಮಾಡಿದೆ ಅನ್ಸುತ್ತಲ್ವಾ? ಜಾತಕ ಫಲದಲ್ಲಿ ವಿಶಾಲ್ಗೆ ತೊಂದರೆ ಅಪಾಯ ಆಗತ್ತೆ ಅಂತ ಎಲ್ರ ಮುಂದೆ ಹೇಳಿದ್ದಾರೆ ಗುರುಗಳು. ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ನೈನಿಗೆ ಮೊದಲೇ ಗೊತ್ತಾಗುತ್ತಲ್ವಾ? ಮೊದಲು ಅವಳಿಗೆ ಟಿಕೆಟ್ ಕೊಡಿಸ್ಬೋದು, ಆದ್ರೆ ಅವಳು ಅಮ್ನೋರ್ ಭಕ್ತೆ, ಜೊತೆಗೆ ಬುದ್ಧಿವಂತೆ, ತಪ್ಪಿಸ್ಕೋತಾಳೆ. ಹಾವಾಗಿರ್ಲಿ, ಹುಲಿಯಾಗಿರ್ಲಿ, ಬೆಂಕಿ ಆಗಿರ್ಲಿ, ಬಿರುಗಾಳಿ ಆಗಿರ್ಲಿ, ಯಾವುದಾದ್ರೂ ಸರಿ, ಪೂರ್ತಿಯಾಗಿ ಅವಳನ್ನ ಮುಗಿಸ್ಬೇಕು. ಅರ್ಧಂಬರ್ಧ ಆಗೋದ್ರೆ ನಮ್ಗೆ ಅಪಾಯ. ವಿಶಾಲ್ ಕತೆನ ಮುಗಿಸೋಣ ಅಂದ್ರೆ ನೈನೇ ಅಡ್ಡ ಬರ್ತಾಳಲ್ವಾ? ಅವಳ ಪ್ರಯತ್ನ ಅವಳು ಮಾಡ್ತಿದ್ದಾಳೆ, ಆದ್ರೆ ಈ ಸಲ ಫ್ಲಾಪ್ ಆಗೋ ಹಾಗೆ ನಾನ್ ಮಾಡ್ತೀನಿ. ಮಾಮ್, ವಿಶಾಲ್ ಬರ್ತಾ ಇದ್ದಾನೆ. ಮಕ್ಕಳನ್ನ ಆಡ್ಸೋ ಥರ ಆಕ್ಟ್ ಮಾಡಿ. ಮುದ್ದು ಬಂಗಾರ ಗಾಯತ್ರಿ, ಇಲ್ಲೇನ್ ಮಾಡ್ತಿದ್ಯಮ್ಮ? ವಲ್ಲಭ, ನೀನ್ ಗಾನವಿನ ನೋಡ್ಕೋ, ನಾನ್ ಗಾಯತ್ರಿನ ಎತ್ಕೋತೀನಿ. ತಿಲೋತ್ತಮ ಗಾಯತ್ರಿನ ಎತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಬೆಂಕಿ ಹತ್ಕೊಳುತ್ತೆ. ಮುದ್ದು ಕುಸೆ, ಬಂಗಾರ ಕುಸೆ, ಒಂದ್ ಕಡೆ ಇರಲ್ಲ ಅಲ್ವಾ ನೀನು? ಬಾಮ್ಮ.
ಮಾಮ್ ಅಯ್ಯೋ ಮಾಮ್ 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 ಅಯ್ಯೋ ಮಾಮ್ ಅಮ್ಮ ಮಾಮ್ ಏನಾಯ್ತು? ಅಯ್ಯೋ ಸ್ಟಾಪ್ ಸ್ಟಾಪ್. ಅಲ್ಲಿ ಎಣ್ಣೆ ಚೆಲ್ಲಿದೆ, ಯಾರು ಮುಂದೆ ಬರಬೇಡಿ. ಅಮ್ಮ ಮಾಮ್ ಎಣ್ಣೆ ಬಾಟ್ಲು ಗಾಯತ್ರಿ ಹತ್ರನೇ ಇದೆ. ಅಮ್ಮ ಅವಳೇ ಹೀಗೆ ಎಣ್ಣೆ ಚೆಲ್ಲಿರ್ಬೇಕು ಅನ್ಸತ್ತೆ. ಚಿಕ್ಕ ಮಕ್ಕಳಿಗೆ ಏನ್ ಗೊತ್ತಾಗತ್ತಮ್ಮ? ನಾನ್ ಜಾರ್ ಬಿದ್ದಿದ್ರೆ ಆಮೇಲೆ ಏನ್ ಗತಿ? ಬೋರ್ಲಾಗಿ ಬಿದ್ದಿದ್ರೆ ಆಸ್ತಿ ಆಸೆನ ಬಿಟ್ಬಿಡ್ಬೇಕಾಗಿತ್ತು. ಬೆನ್ಮೇಲೆ ಬಿದ್ದಿದ್ರೆ ಹೇಳಲ್ಲ ಬಿಡು. ವಿಕ್ರಾಂತ್ ಅವ್ರೆ, ಹಾಗೆಲ್ಲ ಮಾತಾಡಬೇಡಿ ನೀವು. ಲೇ ಅಯ್ಯೋ ಏನ್ರೋ ನೀವು ಕೆಳಗ್ ಬಿದ್ದಿರೋ ನಮ್ಮನ್ನ ಎತ್ತೋದ್ ಬಿಟ್ಟು ಮಾತಾಡ್ಕೊಂಡು ನಿಂತಿದ್ದೀರಲ್ರೋ. ವಲ್ಲಭ, ನೀವು ಕಾಲ್ ಜಾರ್ ಬಿದ್ರು ಎಣ್ಣೆ ಎಲ್ಲ ಸ್ಪ್ರೆಡ್ ಆಗೋ ಥರ ಮಾಡಿದ್ರಿ. ಮಾಮ್, ಅಮ್ಮ ಅಂತ ಅವ್ರ ಅಮ್ಮನ ಕರಿತಿದ್ದಾರೆ ಅಂದ್ರೆ ಅವ್ರಿಗೆ ಜಾಸ್ತಿನೇ ಏಟಾಗಿರುತ್ತೆ. ಅಯ್ಯೋ, ಒಂದ್ ನಿಮಿಷ ಬಾಬಾ. ಮಾಮ್ ಮಾಮ್ ಅಮ್ಮ ಮಾಮ್ ಅಮ್ಮ ಮಾಮ್ ನೀವು ಬನ್ನಿ. ನಿಧಾನ ಮಾಮ್. ಅತ್ತೆ ಅತ್ತೆ ಎದ್ದೇಳಿ ನಿಧಾನವಾಗಿ. ಮಾಮ್ ಇದೇಳಿ, ಹುಷಾರ್. ಅತ್ತೆ ಎದ್ದೇಳಿ ಅತ್ತೆ. ಮಾಮ್ ಎದ್ದೇಳಿ. ನೀವ್ ಜಾರ್ ಬಿಡ್ತೀರಾ, ಹುಷಾರು. ಬಟ್ಟೆ ಹಾಕಿದೀವಲ್ಲ, ಜಾರಲ್ಲ ಬಿಡಿ. ಆಗ್ತಿಲ್ಲ. ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದಿರೋ ತರ ಹೇಗ್ ಕೂತಿದಾಳ್ ನೋಡಿ. ಅದು ಎಣ್ಣೆ ಕೆಳಗೆ ಬಿದ್ರೆ ಜಾರುತ್ತೆ ಅಂತ ಮಕ್ಕಳಿಗೆ ಗೊತ್ತಾಗತ್ತೆ. ವಲ್ಲಭವ, ಹುಷಾರಾಗಿ ಎಬ್ಸಿ. ಅತ್ತೆ ಹುಷಾರಾಗಿ, ನಿಧಾನಕ್ಕೆ. ಆಗ್ತಾ ಇಲ್ಲ, ಕಾಲನ ಅಲ್ಲಾಡ್ಸಕ್ಕೆ ಆಗ್ತಾ ಇಲ್ಲ. ಅಮ್ಮ, ಉಳ್ಕಿದ್ಯೋ ಇಲ್ಲ ಫ್ರಾಕ್ಚರ್ ಆಗಿದ್ಯೋ? ವಲ್ಲಭಂಗೆ ಏನೂ ಆಗಿಲ್ಲ. ಅಕ್ಕನ್ನ ಆ ಬಟ್ಟೆ ಮೇಲೆ ಮಲಗಿಸಿ ಸೀದಾ ಒಳಗಡೆ ಎಳ್ಕೊಂಡೋಗಿ. ಆ ಕೆಲಸ ಮಾಡಿದ್ರೆ ಒಳ್ಳೇದು. ಮಾಮ್ನ ಎಳ್ಕೊಂಡು ಹೋಗ್ತೀರಾ? ಸೋಫಾ ಮೇಲೆ ಕೂರಿಸ್ಬೇಕಲ್ಲ ಬ್ರೋ. ಏನೋ ನೋಡ್ತಿದ್ದೆ, ಮಾಮ್ನ ಆ ಕಡೆ ತಳ್ಳೋ. ಸರಿ, ನೀವು ಕೂಡ ಬನ್ನಿ. ನೀವು ನಿಧಾನ ಸ್ವಲ್ಪ ಈ ಕಡೆ ಬನ್ನಿ. ನಿಧಾನ ಮಾಮ್. ಸ್ವಲ್ಪ ಸೋಫಾ ಹತ್ರ ಕರ್ಕೊಂಡು ಹೋಗ್ತೀವಿ. ಹುಷಾರು ಮಾಮ್. ಕರ್ಕೊಂಡು ಹೋಗ್ರು. ಆಯ್ತು ಬ್ರೋ, ಹುಷಾರು. ನಿಧಾನವಾಗಿ. ಸರಿ ಮಾಮ್. ನಿಧಾನಕ್ಕೆ. ಹುಷಾರಾಗಿ ಹುಷಾರಾಗಿ. ಏನ್ ನಗ್ತಾ ಕೂತಿದ್ಯಾ? ಎಂತ ಕೆಲ್ಸ ಮಾಡ್ಬಿಟ್ಟೆ. ಅಯ್ಯೋ, ಕಾಲ್ ಮುರಿದು ಹೋಯ್ತೋ ಏನೋ. ಕಾಲಕ್ಕೆ ತಾಗ್ತಾತೆ. ಅಯ್ಯೋ ಬೇಡ. ಮುಟ್ಬೇಡ, ತುಂಬಾ ನೋಯ್ತಿದೆ. ಸೋಫಾ ಮೇಲೆ ಮಲ್ಕೋತಾರೆ ಮಾಮ್. ಬೆಡ್ ಮೇಲೆ ಮಲ್ಕೋತೀನೋ? ಹಾಸ್ಪಿಟಲ್ ಬೆಡ್ ಮೇಲಕ್ಕ. ಏನ್ರಿ ಹೀಗೆಲ್ಲ ಮಾತಾಡ್ತೀರಾ? ಪಾವನ ಮೂರ್ತಿ ಹೇಳಿದ್ದು ಕರೆಕ್ಟೇ ದುರಂದರ.
ನನ್ನನ್ನು ಡಾಕ್ಟರ್ಗೆ ತೋರಿಸೋವರೆಗೂ ಕಾಲ್ ಸರಿ ಹೋಗಲ್ಲ ಅನ್ಸುತ್ತೆ. ಎಷ್ಟು ನೋವಾಗ್ತಿದೆ ಅಂತ ಹೇಳಕ್ಕೂ ಆಗ್ತಿಲ್ಲ ಅಂದ್ರೆ ದೊಡ್ಡ ಪೆಟ್ಟೆ ಆಗಿರುತ್ತೆ. ನೀನ್ ದತ್ತು ಪುತ್ರಿನೇ ಅಕ್ಕ. ಪಾಪ ಅತ್ತೆಗೆ ಹೀಗ್ ಮಾಡಿದ್ದು. ಮಕ್ಕಳಿಗೆ ಇಲ್ಲಿ ಏನ್ ನಡೀತಿದೆ ಅಂತಾನೂ ಗೊತ್ತಿಲ್ಲ. ಅಲ್ಲ, ಆಟ ಆಡೋಕ್ಕೆ ಅಂತ ಕೊಬ್ಬರಿ ಎಣ್ಣೆ ಬಾಟ್ಲು ಕೊಡ್ತಾರೆ ಯಾರಾದ್ರು? ನಾನ್ ಕೊಟ್ಟಿಲ್ಲ ವಿಕ್ರತ್, ಅಲ್ಲೇ ಎಲ್ಲೋ ಬಿದ್ದಿತ್ತದು. ಮಾಮ್ ಟೈಮೇ ಸರಿ ಇಲ್ಲ. ಏಯ್, ನನ್ನ ಸಾಯಕ್ ಬಿಟ್ಟು ನೀವು ಡಿಸ್ಕಸ್ ಮಾಡ್ತಿದ್ದೀರಾ? ಯಾಕೆ ಹಾಗೆ ಹೇಳ್ತೀರಾ ಅತ್ತೆ? ಯಜಮಾನ್ರೆ, ಕಾರ್ ತೆಗೀರಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಸರಿ ಬಾ ಮಾಮ್ನ ಡಾಕ್ಟರ್ ಹತ್ರ ತೋರಿಸಿ ಕರ್ಕೊಂಬರೋಣ ಬಾ. ಸರಿ. ಯಜಮಾನ್ರೆ, ಹುಷಾರು ಹುಷಾರು. ನಿಮ್ಗೆ ನಿಧಾನಕ್ಕೆ ಕರ್ಕೊಂಡು. ತುಂಬಾ ನೋಯ್ತಿದೆ. ಇನ್ನು 10 ದಿನ ಅಷ್ಟೇ. ಉಳಿದಿರೋದು ಹೊಸ ಸಿನಿಮಾ ಏನಾದ್ರು ರಿಲೀಸ್ ಆಗ್ತಾ ಇದೆಯಾ? ಬಿಡುಗಡೆ. ಆದ್ರೆ ಸಿನಿಮಾ ಅಲ್ಲ ಚಿಕ್ಕ ಯಜಮಾನ್ರೆ. ನಾನ್ ನನ್ ಮಗುಗ್ ಜನ್ಮ ಕೊಡೋದಿಕ್ಕೆ ಕೇವಲ 10 ದಿನ ಮಾತ್ರ ನಾನ್ ಕಾಯ್ಬೇಕು ಅಷ್ಟೇ. ಕನ್ನಡಿ ಮೇಲೆ ಯಾಕೆ? ನಿನ್ ಮೂತಿ ಮೇಲೆ ಬರ್ಕೋಬೋದಿತ್ತಲ್ವೇನೆ? ಯಾರು ಕಾಣಿಸಿದ್ರು ಅದನ್ನೇ ಓದ್ಬಿಡೋರು. ಅಷ್ಟು ಓವರ್ ಆಗೇನ್ ಮಾಡೋದ್ ಬೇಕಿಲ್ಲ. ಈ 9 ತಿಂಗಳು ಅದೇ ಮಾಡಿದೆ ನೀನು. ಇನ್ನು 10 ದಿನದಲ್ಲಿ ಒಳ್ಳೆ ಅನ್ಸ್ಕೊಳಕ್ಕೆ ಟ್ರೈ ಮಾಡಬೇಡ. ಯಾಕಂದ್ರೆ ನಿನ್ನ ಕೈಯಲ್ಲಿ ಆಗದೆ ಇರೋವಂಥ ಕೆಲಸ ಅದು. ಏನಂದ್ರೆ ನಿಮ್ಗೆ ನಿಮ್ಮಮ್ಮನ ಕಾಲು ಫ್ರಾಕ್ಚರ್ ಆಗಿದೆನೋ ನೋವು ಇಲ್ಲ, ಆದ್ರೆ ನನಗ್ ನೋವು ಮಾಡಕ್ ನೀವು ರೆಡಿ ಇರ್ತೀರಾ ಅಲ್ವಾ? ಮಾಮ್ಗಾಗಿರೋದು ಹೇರ್ ಲೈನ್ ಫ್ರ್ಯಾಕ್ಚರ್, ಇಷ್ಟೇ ಚಿಕ್ತು. ಕೆಳಗೆ ಬಿದ್ದರೂ ಸರಿ, ಲಿಪ್ಸ್ಟಿಕ್ಕಿಗೆ ಮಣ್ಣು ಅಂಟ್ಕೊಳ್ಳಿಲ್ಲ ಅಂತ ಹೇಳೋರ್ಗೆ ಯಾಕೆ ವಿಚಾರಿಸ್ಕೋಬೇಕು? ನಿಮಗ್ ಜನ್ಮ ಕೊಟ್ಟ ತಾಯಿನೇ ನೀವು ಕೇರ್ ಮಾಡ್ಲಿಲ್ಲ ಅಂದ್ಮೇಲೆ ತಾಳಿ ಕಟ್ಟಿರೋ ನನ್ನನ್ನೇ ನೋಡ್ಕೋತೀರಾ? ನಿನ್ನ ಮದುವೆ ಮಾಡ್ಕೊಂಡಿದ್ದೆ ನನ್ನ ಕರ್ಮ ಅಂತಿರ್ಬೇಕಾದ್ರೆ ಇನ್ನು ನಿನ್ನ ನೋಡ್ಕೊಳ್ಳೋದು ಬೇರೆ ಇದೆಯಾ? ನೀವ್ ನೋಡ್ಕೊಳಲ್ಲ. ತಿಳ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಆದ್ರೆ ನನ್ ವೈಭವನ್ ನೋಡ್ತೀರಾ? ಓ, ಈಗ ಆಶ್ಚರ್ಯ ಪಟ್ಟಂಗೆ ಆಗ್ಲೂ ಆಶ್ಚರ್ಯ ಪಡ್ತೀರಾ. ಆದ್ರೆ ಓ ಅನ್ನಲ್ಲ, ಅಬ್ಬಾ ಅಂತ ಬಾಯ್ ಬಿಡ್ತೀರಾ. ಹೇಯ್, ಒಂದ್ಸಲಿ ಊಹೆ ಮಾಡ್ಕೊ. ಕೂತಿಗೆ ಸೀರೆ ಹಾಕ್ಬಿಟ್ಟು ಕುಣಿ ಅಂದ್ರೆ ಹೇಗಿರುತ್ತೆ? ಜಸ್ಟ್ ಇಮ್ಯಾಜಿನ್. ನನ್ನನ್ನು ಹಾಸ್ಯ ಮಾಡ್ತಿದ್ದೀರಲ್ಲ, ಮಾಡ್ಕೊಳ್ಳಿ. ತಲೆ ಕೆಡ್ಸ್ಕೊಳಲ್ಲ. ಯಾಕೆ ಅಂದ್ರೆ ನಾನ್ ಯೋಚನೆ ಮಾಡ್ಬೇಕಾಗಿರೋದು ಆಸ್ತಿ ಬಗ್ಗೆ, ನಿಮ್ ವ್ಯಂಗ್ಯದ ಬಗ್ಗೆ ಅಲ್ಲ. ಎಕ್ಸ್ಕ್ಯೂಸ್ ಮೀ, ಇನ್ನು 10 ದಿನ ಮಾತ್ರ ಅಂತ ನೀನು ಕನ್ನಡಿ ಮೇಲೆ ಬರ್ದಿದ್ಯಾ. ಕನ್ನಡಿ ಅಂದ್ರೇನೆ ಸುಳ್ಳು. ಇದ್ದಿದ್ದಾಗ ಕಾಣಿಸೋದು ಏನಾದರೂ ಚೂರ್ ಆಯ್ತು ಅಂದ್ರೆ ತುಂಡುಗಳಲ್ಲಿ 100 ಥರ ಕಾಣಿಸಿದ್ರು ಯಾವುದೂ ಉಪಯೋಗಕ್ಕೆ ಬರಲ್ಲ. ಬಲವಂತಿಂದ ತಗೊಳಕ್ ಹೋದ್ರೆ ಕೈಗೆ ಚುಚ್ಕೊಳ್ಳುತ್ತೆ. ಅಯ್ಯೋ ಚಿಕ್ಕಜ್ಮನ್ರೆ, ಅಲ್ಲ ಯಾಕೆ ನೀವ್ ಈ ತರ ಎಲ್ಲ ಯೋಚಿಸ್ತೀರಾ? ನಿನಗೆ ಬುದ್ಧಿ ಹೇಳೋದಕ್ಕೆ ನಾನು ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಕಣೆ. ನಾನ್ ಹೇಳಿದ್ದು ನೀವ್ ನನ್ನ ತುಂಬಾ ಲೈಟಾಗಿ ತಗೋತಿದ್ದೀರಾ ಅಂತ. ಆದ್ರೂ ಪರವಾಗಿಲ್ಲ, ನೀವ್ ನನ್ ಮಾತು ಕೇಳದೇ ಇದ್ರು ನನ್ ಪಕ್ಕದಲ್ಲಿರ್ಬೇಕು. ಗಂಡ ಹೆಂಡತಿ ಅನ್ಯೂನ್ಯವಾಗಿರ್ಬೇಕು ಅಂತ ನೀನ್ ಯಾವತ್ತೂ ಅನ್ಕೊಳಲ್ವೇ? ಗಂಡ ಅನ್ನೋನು ಬದುಕೇ ಇದ್ರೆ ನೀನ್ ಮೇಕಪ್ ಬಳ್ಕೊಳ್ಳೋ ಈ ಮುಖಕ್ಕೂ ಕೂಡ ಹಣೆ ಮೇಲೆ ಕುಂಕುಮನ ಇಟ್ಕೊಂಡು ಸ್ಟೈಲ್ ಮಾಡ್ಕೊಂಡು ಫೋಟೋ ತೆಗೆಸ್ಕೋಬಹುದು ಅನ್ನೋದೇ ನಿನ್ನ ಅಭಿಪ್ರಾಯ. ಆಮ್ ಐ ರೈಟ್? ನಿಮಗ್ ಕೈ ಮುಗಿತೀನಿ.
ಈ 10 ದಿನ ಆದ್ರೂ ನನ್ನ ನೆಮ್ಮದಿಯಿಂದ ಬದುಕಕ್ ಬಿಡಿ. ಆಮೇಲೆ ಹೇಗೂ ಹೆರಿಗೆ ನೋವು ಇದ್ದಿದ್ದೆ ಅಲ್ವಾ? ಸರಿ, ಹಾಗೆ ಆಗ್ಲಿ ಬಿಡು.